ಜಾತಿ ಗಣತಿಗೆ ಎದ್ದಿರುವಂತಹ ಗೊಂದಲಗಳ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ. 5 ದಿನಗಳಿಂದ ಶಿಕ್ಷಕರು ಬೀದಿ ಬೀದಿ ಅಲಿತಾ ಇದ್ದಾರೆ, ಸಮೀಕ್ಷೆ ಆಗ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಿ ಅಂತ ಅವರು ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. 5 ದಿನಗಳಿಂದ ಶಿಕ್ಷಕರು ಬೀದಿ ಬೀದಿ ತಿರುಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಸಮಸ್ಯೆ ಬಗೆಹರಿಯುವವರೆಗೂ ಗಣತಿ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಈ ಕಡೆಗೆ ಗಮನ ಹರಿಸಿ ಗಣತಿಯನ್ನ ಮುಂದೂಡಿ ಅಂತ ಬಹಿರಂಗ ಪತ್ರವೊಂದನ್ನು ಸಿಟಿ ರವಿ ಅವರು ಬರೆದಿದ್ದಾರೆ. ಶಿಕ್ಷಕರ ಸಮಸ್ಯೆಗಳು ಮತ್ತು ತಾಂತ್ರಿಕ ತೊಂದರೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮುಖ್ಯಮಂತ್ರಿಗಳು ಗಣತಿದಾರರು ಹಾಗೂ ಅಧಿಕಾರಿಗಳಿಗೆ ಗಣತಿ ಪೂರ್ತಿಗೊಳಿಸಲು ಬೆದರಿಕೆ ಹಾಕ್ತಾ ಇದ್ದಾರೆ. ಡೆಡ್ಲೈನ್ಗಳನ್ನು ಫಿಕ್ಸ್ ಮಾಡಲಾಗ್ತಾ ಇದೆ. ಇಂತಿಷ್ಟು ದಿನಗಳ ಒಳಗಾಗಿಯೇ ಟಾರ್ಗೆಟ್ ಅನ್ನ ಮುಗಿಸಬೇಕು ಅಂತ ಹೇಳ್ತಿದ್ದಾರೆ. ಇದು ಬೆದರಿಕೆಯ ಮಗದೊಂದು ಮಾರ್ಗ ಅಂತ ಸಿಟಿ ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ ಬಹಿರಂಗವಾಗಿಯೇ, ನಾನು ಗಣತಿಗೆ ಭಾಗಿಯಾಗಲ್ಲ, ನೀವು ಕೂಡ ಗಣತಿಗೆ ಭಾಗಿಯಾಗಬೇಡಿ ಅಂತ. ಯಾವ ಕಾರಣಕ್ಕೆ? ದಿವ್ಯ, ಈಗ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯಲ್ಲಿ ಒತ್ತಾಯದಿಂದ ಒತ್ತಡದಿಂದ ಮಾಹಿತಿಯನ್ನ ಜನರ ಬಳಿ ಪಡೆದುಕೊಳ್ಳುವಂತಿಲ್ಲ ಆಯೋಗ. ಅವರು ಸ್ವತಂತ್ರರಾಗಿ ಸ್ವಯಂ ಪ್ರೇರಿತರಾಗಿ ಮಾಹಿತಿ ಕೊಟ್ರೆ ಪಡೆದುಕೊಳ್ಬಹುದು ಅನ್ನುವಂಥದ್ದನ್ನ ಸೂಚ್ಯವಾಗಿ ತಿಳಿಸಿದೆ. ಜೊತೆಗೆ ದತ್ತಾಂಶ ಸೋರಿಕೆ ಆಗಬಾರ್ದು, ದತ್ತಾಂಶದ ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಷರತ್ತುಗಳನ್ನ ಹಿಂದುಳಿದ ಆಯೋಗಕ್ಕೆ ನೀಡಿದೆ. ಸೊ ಇದನ್ನ ಈಗ ಬಿಜೆಪಿ ಅವರು ಎನ್ಕ್ಯಾಶ್ ಅನ್ನ ಮಾಡ್ಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ತೇಜಸ್ವಿ ಸೂರ್ಯ ಬಹಿರಂಗವಾಗಿ ನಾನು ಕೂಡ ಈ ಒಂದು ಜಾತಿ ಗಣತಿಯಲ್ಲಿ ಭಾಗಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಜನರಿಗೂ ಕೂಡ ಕರೆಯನ್ನ ಕೊಡ್ತಾರೆ, ನಿಮ್ಮ ಮಾಹಿತಿ ಗೌಪ್ಯವಾಗಿರುತ್ತೆ ಅನ್ನುವಂತಹ ಯಾವ ನಂಬಿಕೆಯೂ ಇಲ್ಲ, ಹಾಗಾಗಿ ಈ ಜಾತಿ ಗಣತಿಯಲ್ಲಿ ಬಹಿಷ್ಕರಿಸಿ ಈ ಜಾತಿ ಗಣತಿಯನ್ನ ಅಂತ ತುಂಬಾ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹಿಂದುಳಿದ ವರ್ಗಗಳ ಆಯೋಗ ಕೂಡ ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಸಮೀಕ್ಷೆಯಲ್ಲಿ ಭಾಗಿಯಾಗೋದು ಬಿಡೋದು ಜನರ ಸ್ವ ಇಚ್ಛೆಗೆ ಬಿಟ್ಟಂತಹ ವಿಚಾರ ಅಂತ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಗೊಂದಲಮಯವಾಗಿರುವಂತಹ ವಾತಾವರಣವನ್ನ ಸೃಷ್ಟಿಸಿದೆ. ಇದರ ಮಧ್ಯೆ ಈಗ ಬಿಜೆಪಿ ಕೂಡ ಇದರ ಲಾಭವನ್ನ ಪಡ್ಕೋತಾ ಇದೆ ಅಂತ ಅನಿಸ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಸರ್ಕಾರ ಇದನ್ನ ಮ್ಯಾಂಡೇಟ್ ಮಾಡಿಲ್ಲ, ಇದನ್ನ ಕೋರ್ಟ್ಗೂ ಕೂಡ ಹೇಳಿದೆ. ಕೋರ್ಟ್ ಕೂಡ ಹೇಳಿದೆ ಬಲವಂತವಾಗಿ ನೀವು ಮಾಹಿತಿಗಳನ್ನ ಕಲೆ ಹಾಕಬಾರ್ದು ಅಂತ. ಈಗ ಜನ ಅದನ್ನ ನಿರ್ಧಾರ ಮಾಡಬೇಕು. ಯಾರಾದರೂ ಒಬ್ರು ಹೇಳಿದ್ರೆ ಅದು ಇನ್ಫ್ಲುಯೆನ್ಸ್ ಆದಂಗೆ, ನೀವು ಅವ್ರನ್ನ ಪ್ರೇರೇಪಿಸಿದಂತೆ ಅಂತಹ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು.